ರಾವಲಣ್ಣ ಕೂಡ್ರಿ ಸಾಕು ಕೂಡ್ರಿ ಅವನು ನೋಡೋದು ಏನು ನೀವು ಮೊಬೈಲ್ ಹಾಳು ಮಾಡತ್ತಾವು ಸಾಕು ಎಲ್ಲ ಗಡವಂತಿ ಮಾಣಿಕ್ನಗರ್ ಮೋಲ್ಕೆರ ಎಲ್ಲ ಗ್ರಾಮಗಳಿಂದ ಬಂದಂತ ಎಲ್ಲ ನನ್ನ ಹಿರಿಯರೇ ಯುವಕ ಸ್ನೇಹಿತರೇ ಮಾಧ್ಯಮದ ಮಿತ್ರರೇ, ಇವತ್ತು ವಿಶೇಷವಾಗಿ ಈ ಹೋರಾಟ ಆರು ದಿನ ಮುಂಚೆ ಹಾಕಬೇಕಾಗಿತ್ತು. ಅದರ ಅನಿವಾರ್ಯ ಕಾರಣದಿಂದ ಇವತ್ತು ಇಲ್ಲಿವರೆಗೆ ಬಂದಿದೆ. ನಾವು ಹಿಂದೆ ಕೂಡ ನಾನು ಸ್ವತಃ ಬಂದ್ ಕಾಲ್ ಮಾಡಿ ಈ ಚೆಕ್ ಪೋಸ್ಟ್ ನಿಂದ ಇಂಡಸ್ಟ್ರಿವರೆಗೆ ದೊಡ್ಡ ಉಗ್ರವಾದಂತಹ ಹೋರಾಟ ನಾವು ಮಾಡಿದೀವಿ. ಸಹಸ್ರ ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅವಾಗಲೂ ಕೂಡ ರೈತ ಬಾಂಧವರು ಇದೇ ಗಡವಂತಿ, ಇದೇ ಮೋಲ್ಕೆರ, ಇದೇ ಬಸವಂತಪುರ, ಮಾಣಿಕ್ನಗರದಿಂದ ಜನ ಬಂದಿದ್ರು. ಅದು ಕೂಡ ವಿಡಿಯೋ ನಿಮ್ಗೆ ತೋರಿಸ್ತೀನಿ. ಇವತ್ತು ಏನ್ ಆಗ್ತಾ ಇದೆ, ನಾನೀಗ ಬರೋಕ್ಕಿಂತ ಮುಂಚೆ ಮಾಣಿಕ್ನಗರದಲ್ಲಿ ನಾನು ಮೊನ್ನೆ ಹೋಗಿ ನಾನು ಮಾತಾಡಿದ ತಕ್ಷಣ ಸಚಿವರು ಸ್ನೇಹಿತರಾದಂತಹ ಈಶ್ವರ್ ಖಂಡ್ರೆ ಜೊತೆಲಿ ದೂರವಾಣಿ ಮೂಲಕ ನಾನು ಫೋನ್ ಮಾಡಿ, ಸಚಿವರೇ ಈ ರೀತಿ ನಿನ್ನೆ ಮಾಣಿಕ್ ಸಂಸ್ಥಾನದ ಮಹಾರಾಜರು ಒಂದು ಮೀಟಿಂಗ್ ಕರೆದಿದ್ರು, ಎಲ್ಲ ಹಳ್ಳಿಗಳಿಂದ ಬಂದಂತ ಜನರ ಅಭಿಪ್ರಾಯ ಕೂಡ ಸಂಗ್ರಹ ಮಾಡಿದಾರ. ನಾನು ಕೂಡ ಅಲ್ಲಿ ಹೋಗಿದ್ದೆ, ಈ ತರ ನಡೀತಾ ಇದೆ, ಇದಕ್ಕೆ ಉಗ್ರವಾದಂತಹ ಕ್ರಮ ತಗೊಳ್ಬೇಕು ಅಂದಾಗ ಸಚಿವರು ಅವಾಗಲೇ ಏನ್ ಹೇಳಿದ್ರು, ಇಲ್ಲ ರಾಜಶೇಖರ್ ಪಂಡಿತರವರೇ, ನಾನು ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ, 3-4 ಫ್ಯಾಕ್ಟರಿ ಇಂಡಸ್ಟ್ರಿ ಬಂದ್ ಮಾಡ್ತಕ್ಕಂಥ ಆದೇಶ ನಾನು ಬೆಂಗಳೂರಿಂದ ಕೊಡ್ತಾ ಇದ್ದೀನಿ ಅಂತ ಸಚಿವರು ಹೇಳಿದ್ರು. ಈಗ ನಾನು ಮಾಡೋ ಸಚಿವರಾಗಿದ್ದ ತಕ್ಷಣ ಈಗ ಬೆಳಗ್ಗೆ ಇನ್ನೇನು ಸ್ಟ್ರೈಕ್ ಮಾಡ್ತಾ ಇದ್ರು, ನಮ್ಗೇನು ಯಾರು ಮಹಾರಾಜರು ಫೋನ್ ಮಾಡಿಲ್ಲ ಅಥವಾ ಬೇರೆ ಯಾರು ನೀವು ಬರ್ರಿ ಅಂತ ಮನೆಗೆ ನಡೆಸ್ತಾನಿಲ್ಲ. ಇದು ಹೋರಾಟ ನಡೀತಾ ಇದೆ, ಸ್ಟ್ರೈಕ್ ನಡೀತಾ ಇದೆ ಅಂತ ನಾನು ಒಬ್ಬ ಈ ಕ್ಷೇತ್ರದ ಮಾಜಿ ಸಚಿವನಾಗಿ ಇದರಲ್ಲಿ ಭಾಗಿಯಾಗಬೇಕು ಅಂತ ನಾನು ಭಾಗಿಯಾಗಿದ್ದೀನಿ. ನಾನು ಬರೋಕ್ಕಿಂತ ಮುಂಚೆ ಬ್ರಿಡ್ಜ್ ಮೇಲ್ಗಡೆ ಇದ್ದಾಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರಿಗೆ ದೂರವಾಣಿ ಮೂಲಕ ನಾನು ಫೋನ್ ಮಾಡಿದೆ, ಸಚಿವರೇ ಗುಲ್ಬರ್ಗಾ ರೋಡ್ ಬಂದ್ ಆಗಿದೆ, ಹೋರಾಟ ನಡೀತಾ ಇದೆ, ತಾವು ದಯಮಾಡಿ ತಾವು ಬಂದ್ರೆ ಬಹಳ ಒಳ್ಳೇದಾಗ್ತದ ಅಂತ ನಾನು ಸಚಿವರಿಗೆ ವಿನಂತಿ ಮಾಡಿದೆ. ಸಚಿವರು ಏನ್ ಹೇಳಿದ್ರು ಅಂದ್ರೆ, ಸರ್ ಇಲ್ಲ, ಮುಖ್ಯಮಂತ್ರಿಗಳ ಆದೇಶ ಇದೆ, ಈ ಬರ ವೀಕ್ಷಣೆ ಮಾಡ್ತಕ್ಕಂಥ ಕಾರ್ಯದಲ್ಲಿ ನೀವು ಆಯಾ ಜಿಲ್ಲಾ ಸಚಿವರು ಅಲ್ಲೆಲ್ಲಿ ಹೋಗ್ಬೇಕು, ಅಲ್ಲಿ ಹೋಗಿ ಆ ವೀಕ್ಷಣೆ ಮಾಡಿ 13ನೇ ತಾರೀಕು ಒಳಗಡೆ ನಮ್ಗೆ ವರದಿ ಕೊಡಬೇಕು ಅಂತ ಮುಖ್ಯಮಂತ್ರಿಗಳ ಸೂಚನೆ ಇದೆ. ಅದರ ಸಲುವಾಗಿ ತಾವು ಜಿಲ್ಲಾಧಿಕಾರಿ ಕಳಿಸಬೇಕು ಅಂದ್ರೆ ಜಿಲ್ಲಾಧಿಕಾರಿಗಳು ಇವತ್ತು ಸಚಿವರ ಜೊತೆಯಲ್ಲಿ ಕೂಡ ಹೋಗಿಲ್ಲ. ಅವ್ರಿಗೆ ಆರಾಮಿಲ್ಲ, ಇವತ್ತೇನೋ ಅವ್ರಿಗೆ ಟೆಂಪರೇಚರ್ ಬೇರೆ ಇದಾಗಿದೆ ಅಂತ ಅವರು ಬಂದಿಲ್ಲ. ಆದ್ರೆ ಬೇರೆ ಯಾರಿಗೆ ಕಳಿಸ್ತೀರಾ, ಏನ್ ADC ಕಳಿಸ್ತೀರಾ, CO ಕಳಿಸ್ತೀರಾ, AC ಕಳಿಸ್ತೀರಾ, ಯಾರಿಗೆ ಕಳಿಸ್ರಿ, ಅವ್ರಿಗೆ ಯಾರಿಗಾದ್ರೂ ಒಬ್ಬ ದೊಡ್ಡ ಜವಾಬ್ದಾರಿ ಮನುಷ್ಯರಿಗೆ ತಾವು ಕಳಿಸ್ಬೇಕು ಅಂತ ನಾನು ವಿನಂತಿ ಮಾಡಿದ್ರಿ. ಈಗಲೂ ಕೂಡ ಸಚಿವರಿಗೆ ದೂರವಾಣಿ ಮೂಲಕ ನಾನು ಮಾನ್ಯ ಮಹಾರಾಜರಿಗೆ ಫೋನ್ ಮಾಡ್ಕೊಡ್ತೀನಿ, ಸಚಿವರ ಜೊತೆಯಲ್ಲಿ ತಾವು ಏನ್ ಮಾತಾಡ್ಬೇಕು ತಾವು ಮಾತಾಡಿ. ಇವತ್ತೇನ್ ನೀವೆಲ್ಲ ಮಾಡ್ತಾ ಇದ್ರಿ, ಪಾಪ ಶಂಕರ ಉದ್ಯುಕ್ತವಾಗಿ ಮಾತಾಡ್ತಕ್ಕಂಥದ್ದು, ಯಾರ ಬಗ್ಗೆನೂ ಮಾತಾಡ್ಬೇಕಾದ್ರೆ ನಾವು ಸ್ವಲ್ಪ ಸಾಧಕ ಬಾಧಕ ಎಲ್ಲ ತಿಳ್ಕೊಳ್ಬೇಕು. ಎಲ್ಲರೂ ಕೂಡ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದೀವಪ್ಪ, ನೀವು ಒಬ್ಬರೇ ಬಂದ್ ಮಾಡ್ತಕ್ಕಂಥದ್ದಲ್ಲ, ಎಲ್ಲರ ಸಹಕಾರ. ಇವತ್ತು ಮಾಣಿಕ್ ಆನಂದರಾಜ್ ಮಹಾರಾಜರು ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ, ಇಲ್ಲಿ ಯಾವುದೂ ಪಕ್ಷ ಪಾರ್ಟಿ ಯಾವುದೂ ಇಲ್ಲ, ಇವತ್ತು ಎಲ್ಲರೂ ಶೇರ್ ಮಾಡ್ತಕ್ಕಂಥದ್ದು ಈ ಕಾರ್ಯದಲ್ಲಿ ನಾವು ತೊಡಗಿದ್ವಿ. ಸ್ವಲ್ಪ ಮೈಕ್ ಸಿಕ್ಕಿದೆ ಅಂದ್ರೆ ಯಾರು ಬೇಕಾದ್ರೆ ಏನ್ ಮಾತಾಡ್ಬೋದು, ಅದಕ್ಕೆ ಉತ್ತರ ಬೇರೆ ಬೇರೆ ಕೊಡ್ತಾರ, ಅದು ಪ್ರಶ್ನೆ ಅಲ್ಲ. ನಾನು ಹೇಳ್ತಕ್ಕಂಥದ್ದು ನಮಗೇನ್ ಬೇಕಾಗಿದೆ, ಇವತ್ತು ಗಡವಂತಿಯ ಪರಿಸ್ಥಿತಿ ಏನಿದೆ, ಇವತ್ತು ಮೋಳ್ಕೆರದಲ್ಲಿ ಪರಿಸ್ಥಿತಿ ಏನಿದೆ, ಇವತ್ತು ದುಮ್ಮುಡ್ಸದಲ್ಲಿ ಏನಿದೆ, ಬಸಂತಪುರದಲ್ಲಿ ಏನಿದೆ, ಮಾಣಿಕ್ನಗರ ಎಲ್ಲ ತಾವು ನೋಡಿದ್ರಿ. ಇವತ್ತು ಬಹಳ ದಿವಸದ ನಂತರ ಈಗ ಹೇಳಿದ್ರು ಮನಬಾಬರು ನಮ್ದು ತುಂಬವರು ಮಾತಾಡೋರು, ಜನಪ್ರತಿನಿಧಿಗಳು ಇರ್ಲಿ, ಯಾರ ಇರ್ಲಿ, ಐತಪ್ಪ ಯಾರ ಕೂಡ ಮಾಡ್ಬೇಕಲ್ಲ, ಏನ್ ಬರ ನೀವು ಕೂಡ ಮಾತಾಡೋಯ್ತದ, ಎಲ್ಲ ಸಹಕಾರ ಬೇಕಲ್ಲ. ಇವತ್ತು ತಹಶೀಲ್ದಾರ್ ನಿಂತಾರ, ತಹಶೀಲ್ದಾರ್ ನೀವು ಏನ್ ಹೇಳಿರಿ ಅದು ಉತ್ತರ ಕೊಡ್ತಾರೆ, ಕೇಳ್ರಿ ಸಮಾಧಾನದಿಂದ. ತಹಶೀಲ್ದಾರ್ ಇರ್ಬೋದು, AC ಇರ್ಬೋದು, ಸಚಿವರು ಇರ್ಬೋದು. ನಾನ್ ನಿನ್ನೆ ಘೋಷಣೆ ಮಾಡಿದೀನಿ, ಬಾಬಾ ತುಂಬವ್ರು ಕೇಳಿಸ್ಕೊಂಡ್ರು ಇಲ್ಲೋ, ಏನ್ ಹೇಳಿದೀನಿ, ಸರ್ಕಾರ ವಿರುದ್ಧವಾಗಿ ಕೂಡ ಬರ್ಬೇಕಾದ್ರೆ ನಾನು ಬಂದು ನಾನು ಜೈಲ್ ಆಗ್ತೀನಿ ಅಂತ ನಾನು ಹೇಳಿದೆ. ಈ ತಾಕತ್ತೇ ರಾಜಶೇಖರ್ ಪಾಟೀಲ್ ಯಾಕಂದ್ರೆ ಸರ್ಕಾರ ವಿರುದ್ಧ ಬರ್ಬೇಕು, ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಮಾಜಿ ಸಚಿವರಾಗಿ ಈ ಹೋರಾಟದಲ್ಲಿ ಬರ್ಬೇಕು ಅಂದ್ರೆ ಸರ್ಕಾರ ವಿರುದ್ಧ ಇದ್ರು ನಾನು ಬರ್ತೀನಿ ಅಂತ ಹೇಳಿದೀನಿ. ಬಾಬಾ ತುಂಬವ್ರೆ ಸ್ವಲ್ಪ ಅಲ್ಲ, ಎಲ್ಲರೂ ಕೂಡ ನೀವು ಸಮಾಧಾನದಿಂದ ಮಾಡ್ತಕ್ಕಂಥ ಕಾರ್ಯದಲ್ಲಿ ತೊಡಗಿ.
ನಾನು ಮಹಾರಾಜರಿಗೂ ಕೂಡ ಹೇಳಕ್ ಇಚ್ಛೆ ಪಡ್ತೀನಿ, ನಿಮ್ಮ ಹೋರಾಟಕ್ಕೆ ನಾನು ಹೇಳಿದೀನಿ 100% ಅಧಿಕಾರ ಶಾಶ್ವತ ಇಲ್ಲ. ಇವತ್ತು ಅವ್ರು ಶಂಕರ್ ಅವ್ರು ಮಾತಾಡುವಾಗ ಹೇಳಿದ್ರು ಜನ ಬೇಕು, ಜನರಿದ್ರೆ ನಾವು ಇವತ್ತು ಅಧಿಕಾರ ಬರ್ತದ, ಅಧಿಕಾರ ಹೋಗ್ತದ. ಅಧಿಕಾರಕ್ಕೆ ನಾವು ಯಾರು ಕೂಡ ಅಂಟಿಕೊಂಡು ಕೂರ್ತಕ್ಕಂತ ನಮ್ಮ ಇದು ಇಲ್ಲ. ನಾವು ಅಧಿಕಾರಕ್ಕೆ ಅಂದು ನೋಡಿಲ್ಲ. ಇವತ್ತು ಜನರ ಹಿರಿಯಾಗಿ, ಜನರ ಒಂದು ಸೇವಕನಾಗಿ ನಿಮ್ ಜೊತೆ ನಾನು ಇರ್ತೀನಿ. ನೀವು ಹೇಳಿ, ನೀವು ಯಾವ ರೀತಿ ಹೋರಾಟ ಮಾಡ್ಬೇಕಂದ್ರೆ ಆ ರೀತಿ ಹೋರಾಟ ನಾನು ತಯಾರಿದ್ದೀನಿ. ಸುಮ್ಮನೆ ನಾವು ಮಾತಾಡಿ ನಾವು ಇದು ಮಾಡ್ತಕ್ಕಂಥದ್ದಲ್ಲ. ಎಲ್ಲಿಂದ ಸ್ಟಾರ್ಟ್ ಆಯ್ತು, ಎಲ್ಲಿಗೆ ಎಂಡ್ ಆಗ್ಬೇಕು, ಅದೆಲ್ಲರಿಗೂ ಕೂಡ ನಾವು ಹೋರಾಟ ಮಾಡೋಣ. ಬನ್ನಿ ಮಾಡೋಣ, ಏನಾದ್ರು ಬರ್ತಾರೆ ನೋಡೋಣ. ಈಗ ನಿಮ್ಗೆಲ್ಲ ಗೊತ್ತಿದೆ ಎಲ್ಲಿಂದ ಪ್ರಾರಂಭ ಆಯ್ತು, ಎಲ್ಲಿದ್ದು, ಹ್ಯಾಂಗ್ ಹೋಯ್ತು, ಹ್ಯಾಂಗ್ ಬಂತು, ಇದ್ರಾಗೆಲ್ಲ ಈ ದಿನ ಹೋಯ್ತು. ಇವತ್ತೇ ಪ್ರಾರಂಭ ಆಗಿದೆ. ಈ ಕಳೆದ 4 ವರ್ಷದಿಂದ ಏನ್ ಆಗ್ತಾ ಇದೆ ಅಂತ ನಿಮ್ಗೆ ಗೊತ್ತಿದೆ, ಯಾರು ನೋಡಿಲ್ವಾ? ಇವತ್ತು लोकायुक्त महाराज जी 24 साल में अभी इंडस्ट्री चालू होकर कितने साल हो गए? कभी लोकायुक्त एंट्री हो गया, कभी लोकायुक्त एंट्री हो गया? आप कोई लोग देखे? लोकायुक्त भी एंट्री आयिತು. लोकायुक्त ಹೋಗಿ ಪ್ರತಿಯೊಂದು ಇಂಡಸ್ಟ್ರಿ ಕೂಡ ಚೆಕ್ ಮಾಡ್ತಕ್ಕಂಥವೆಲ್ಲ ಸಮಾಧಾನ ತಿಳ್ಕೊಳ್ಳಿ. ಏನಾಯ್ತು, ಅವರು ಕೂಡ ಹೋಗಿದ್ದಾರೆ, ಅಲ್ಲಿದೆಲ್ಲ ವಿಚಾರಗಳು. ಇವತ್ತು ಲೋಕಾಯುಕ್ತ ಬರೀ ಇದು ಒಂದ್ರ ಬೇಡ, ಭ್ರಷ್ಟಾಚಾರದಲ್ಲೂ ಕೂಡ ಅದರಲ್ಲಿ ಯಾರು ಪಾಲ್ಗೊಂಡಿದ್ದಾರೆ, ಆ ಲೋಕಾಯುಕ್ತ ಇನ್ಕ್ವೈರಿ ಮಾಡಿ ಅಂತ ಯುವತಿ ವೇದಿಕೆ ಮುಖಾಂತರ ನಾನು ಹೇಳಕ್ ಇಷ್ಟಪಡ್ತೀನಿ. ಆ ಇದರಲ್ಲಿ ಯಾರು ಆ ದುಡ್ಡಿನ ವಿಷಯದಾಗಿ ಯಾರ್ಯಾರು ಅದರ ಸಂಪರ್ಕದಲ್ಲಿದ್ದಾರೆ ಅದನ್ನು ಕೂಡ ಲೋಕಾಯುಕ್ತರು ನಾನು ಮನವಿ ಮಾಡ್ತೀನಿ, ನಾನು ರಿಕ್ವೆಸ್ಟ್ ಮಾಡ್ತೀನಿ. ಅದರಲ್ಲಿ ಏನ್ ನಡೀತಾ ಇದೆ ಅನ್ನೋದು ಅದನ್ನು ಕೂಡ ಲೋಕಾಯುಕ್ತರು ಮಾಡಿ. ಬಂಧುಗಳೇ, ನಾನು ಹೇಳ್ತಕ್ಕಂಥದ್ದಿಷ್ಟೇ, ನಾವೆಲ್ಲರೂ ಜೊತೆಗೂಡೆ ನಾವು ಹೋರಾಟ ಮಾಡ್ಬೇಕಂದ್ರೆ ರೂಪರೇಷೆ ಬೇಕು. ಮತ್ತೆ ನಾವು ಬಹಳ ತಾಳ್ಮೆಯನ್ನ, ಈಗ ನಾವು ಸುಮ್ಮನೆ ಒಂದ್ ಯಾವ್ದೋ ಈಗ ಹೊಗೆ ಹೊಂಟದ ಹತ್ರ ಹೋಗಲ್ ಬಂದ್ ಅದು ಏನೋ ಆಗಂಗಿಲ್ಲ. ಸರ್ಕಾರ ನಿಯಮದಿಂದ ಮಾಡಬೇಕು, ಕಾನೂನಿಂದ ಮಾಡಬೇಕು. ಕಾನೂನು ಚೌಕಟ್ಟಲ್ಲಿ ನಾವೆಲ್ಲ ಕೂತ್ಕೊಂಡು ಮಾತ್ರ ಇದೆಲ್ಲ ಸಾಧ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಸುಮ್ಮನೆ ಆಯ್ತು, ನಾವು ಇವತ್ತು ಹಿಂಗ್ ಹೋಗಿ ಬಂದ್ ಮಾಡಿದ್ರು ಮತ್ತೆ ನಾಳೆ ಪ್ರಾರಂಭ ಆಗ್ತದೆ, ಅದಕ್ಕೇನು ಆಗಾಗಿಲ್ಲ. ಶಾಶ್ವತವಾಗಿ ಬಂದಾಗಬೇಕು ಅಂತ ನಾವೆಲ್ಲರ ಅನಿಸಿಕೆ ಇದೆ, ನಾವೆಲ್ಲರ ಬೇಡಿಕೆ ಇದೆ. ಅದಕ್ಕೆ ಯಾವ ರೀತಿ ನಾವು ಯಶಸ್ಸು ಕಾಣ್ತೀವಿ ಅದು ನಾವು ನೋಡ್ಬೇಕಾಗಿದೆ. ತಾವು ಹೇಳ್ತಾ ಇದ್ರಿ, ನಾನು ಈ ಬರುವಾಗ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮಾತಾಡಿದೀನಿ. ಯಾಕೆ ಬಾಬುರಾವ್ ತುಂಬಾ 24 ತಾಸು ಸಚಿವರ ಸೊಂಡೆ ಕುಂಡಿರ್ತಾರೆ, ಅವ್ರು ಹೇಳ್ಬೇಕಾಗಿತ್ತು. ಈಗ ನಾನು ಬರುವಾಗ ಮಾತಾಡಿದೀನಿ ಸಚಿವರಿಗೆ, ಈಗಲೂ ಮಾತಾಡ್ತೀನಿ ಇಲ್ಲಿಂದು ಸಚಿವರಿಗೆ. ಸಚಿವರೇ ನೀವೇ ಬರಬೇಕು ಅಂತ ನಂದು ಕೂಡ ಉದ್ದೇಶ ಇದೆ. ಯಾಕಂದ್ರೆ ಸಚಿವರು ಕೂಡ ಹಿಂದೆ ಭೇಟಿ ಕೊಟ್ಟಿದ್ದಾರೆ. ಹಿಂದೆ ಅವರು ಸ್ವತಃ ಫಾರೆಸ್ಟ್ ಮಿನಿಸ್ಟರ್ ಆಗಿದ್ದರು ಕೂಡ ಇವತ್ತ ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬರ್ತಕ್ಕಂಥ ಪರಿಸರ ವಿಭಾಗದವರಿಗೆ ಕೂಡ ಅವ್ರು ಕಳಿಸಿದ್ರು. ಇಲ್ಲಿ ಗಾಡಿ ನಿಲ್ಲಿಸಿದ್ರು, ಎಷ್ಟು ಪೊಲ್ಯೂಷನ್ ಬರ್ತಾ ಇದೆ ಎಂಬುದು ನೋಡಿದ್ರು, ಎಲ್ಲರೂ ಕೂಡ ಆಯ್ತು. ಇವತ್ತು ಅವ್ರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರ, ಅಧಿಕಾರ ಸಚಿವರಿದ್ದಾರ. ಇವತ್ತು ಕೂಡ ನಾವು ವಿನಂತಿ ಮಾಡ್ತಾ ಇದ್ದೀವಿ ಸಚಿವರಿಗೆ, ಸಚಿವರೇ ತಾವು ಬನ್ನಿ. ಇವತ್ತೇನ್ ನಮ್ಮ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಅಣ್ಣ ತಮ್ಮಂದಿರು ಇವತ್ತು ಯಾಕೆ ಇದೆಲ್ಲ ನಡೀತಾ ಇದೆ, ಇವತ್ತು ಇದು ಯಾವ ರೂಪಕ್ಕೆ ಹೋಗಿದೆ, ಈ ರೂಪಕ್ಕೆ ಬರ್ಲಕ್ ಕಾರಣ ಏನು? ಇದು ಒಂದೇ ಸರ್ಕಾರ ಇಲ್ಲ, ಅನೇಕ ಸರ್ಕಾರಗಳು. ಹಿಂದೆ ಭಾರತೀಯ ಜನತಾ ಪಕ್ಷ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಇದೆ, ಇದಕ್ಕಿಂತ ಹಿಂದೆ ಕೊಲಿಷನ್ ಗೌರ್ಮೆಂಟ್ ಇತ್ತು. ಎಲ್ಲ ಸರ್ಕಾರ, ನಾವು ಯಾವ ಸರ್ಕಾರ ಬಗ್ಗೆ ಕೂಡ ಆ ಸರ್ಕಾರ ಈ ಸರ್ಕಾರ ಅಂತ ಮಾತಾಡೋದಕ್ಕಿಂತ ನಮಗೆ ನಮ್ಮ ಜನರಿಗೆ ಒಳ್ಳೇದಾಗಬೇಕು. ಈಗ ಹೇಳ್ತಾ ಇದ್ರು ಪಾಪ, ನಾನು ಗಜೇಂದ್ರ ಮಾತಾಡಿದ ವಿಡಿಯೋ ನೋಡದ, ಬಾಬುರಾವ್ ತುಂಬಾ ಮಾತಾಡಿದ ವಿಡಿಯೋ ನೋಡದ, ನಾನು ನಮ್ ತುಂಬವ್ರು ಮಾತಾಡಿದ ವಿಡಿಯೋ ನೋಡದ. ನಾನು ಹೇಳ್ತಕ್ಕಂಥದ್ದು ಜನ ಸಂಪರ್ಕವಾಗಿ ಜನರಿಗೆ ಇಲ್ಲೆಲ್ಲ ತಾವು ಕೂತಿದ್ರಿ, ನಿಮ್ಗೆ ಒಳ್ಳೇದಾಗಬೇಕು. ಇವತ್ತಲ್ಲಿ ಬರ್ತಕ್ಕಂಥ ನೀರು ಶುದ್ಧವಾದಂತ ನೀರು ಸಿಗ್ಬೇಕು. ಇದು ಬರೀ ನಿಮ್ಮ ಊರಿಗಲ್ಲ, ಹುಮ್ನಾಬಾದ್ಗೂ ಬರ್ತಾ ಇದೆ. ಈ ಕಾರಂಜಾಕ್ ಹೋಗಿ ಇದು ಬ್ಯಾಕ್ ವಾಟರ್ ಎಲ್ಲ ಸೇರಿ ಹುಮ್ನಾಬಾದ್ ಇರ್ಬೋದು, ಚುರುಗುಪ್ಪ ಇರ್ಬೋದು, ಇಡೀ ಹುಮ್ನಾಬಾದ್ ಕ್ಷೇತ್ರ ಜನರಿಗೆ, ಅಥವಾ ಬೀದರ್ ಜಿಲ್ಲೆಯಲ್ಲಿ ಕಾರಂಜಾಲಿಂದ ನೀರು ಹೋಗ್ತದ, ಎಲ್ಲರಿಗೂ ಕೂಡ ಇದರಿಂದ ಅವರು ಹೆಲ್ತ್ ಮ್ಯಾಗ ಪರಿಣಾಮ ಬೀಳ್ತಾ ಇದೆ. ಆದ್ರೂ ಕೂಡ ವಿಶೇಷವಾಗಿ ನಮ್ಮ 4-5 ಹಳ್ಳಿಗಳವ ಅಲ್ಲಿ ಜಾಸ್ತಿ ನಮಗೆ ಕಷ್ಟ ಆಗ್ತಾ ಇದೆ. ನಿಮ್ಮ ಕೂಗು, ನಿಮ್ಮ ಕಷ್ಟ ಏನಿದೆ ನಮಗೆ ಮನವರಿಕೆ ಆಗಿದೆ. ಇವತ್ತಲ್ಲ, ನಾನು ಈ ಕ್ಷೇತ್ರದ ಶಾಸಕನಾಗಿ ಸುಮಾರು 19 ವರ್ಷ ಸೇವೆ ಮಾಡಿದ್ದೆ. ಇದೇ ನಮಗ್ ಪರಿಚಯ ಇಲ್ಲ ಅಂತಲ್ಲ, ಇದು ಹೇಗಾಗಿದೆ, ಏನ್ ಆಗ್ತಾ ಇದೆ ಎಲ್ಲರೂ ಕೂಡ ಗೊತ್ತಿದೆ. ನಾನ್ ಹೇಳ್ತಕ್ಕಂಥದ್ದು ನಮ್ಮ ಹೋರಾಟ ಯಶಸ್ವಿ ಆಗ್ಬೇಕು. ಗುಂಡು ರೆಡ್ಡಿ ಅವರೇ, ಎಲ್ಲರೂ ಸಹಕಾರ ತಗೊಂಡು ನಾವೆಲ್ಲರೂ ಒಳ್ಳೇದಾಗಿ, ಸುಮ್ಮನೆ ನಾವೆಲ್ಲೋ ಚಟಕ್ಕೆ ನಾವು ಮಾತಾಡಿದ್ವಿ, ನೀವು ಮಾತಾಡಿದ್ರಿ, ಮತ್ತೊಬ್ಬರು ಮಾತಾಡಿದ್ರಿ ಅಂತ ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಇವತ್ತು ಅಸಿಸ್ಟೆಂಟ್ ಕಮಿಷನರ್ ಇದ್ದಾರೆ, ಅವ್ರ ಕರ್ತವ್ಯ ನಿರ್ವಹಣೆ ಮಾಡಿ, ಅವ್ರಿಗೆ ಯಾವ ರೀತಿ ಅವ್ರು ಬಂದಿದ್ದಾರೆ, ಏನ್ ಜವಾಬ್ದಾರಿ ಅಂತ ಅವ್ರು ಕೇಳೋಣ. ಇವತ್ತು ಮಾನ್ಯ ದಂಡಾಧಿಕಾರಿಗಳಿದ್ದಾರೆ, ಅವ್ರದ್ದು ಏನಿದೆ ಕೇಳೋಣ, ಎಲ್ಲರೂ ಕೇಳೋಣ. ಮುಂದೆ ಏನ್ ಮಾಡಬೇಕು ಅಂತದ್ದು ಏನ್ ಮಹಾರಾಜರು ಇವತ್ತು ಆನಂದರಾಜ್ ಮಹಾರಾಜರ ನೇತೃತ್ವದಲ್ಲಿ ತಾವು ಮಾಡ್ತಾ ಇದ್ದಾರೆ. ನಾನು ಇವತ್ತು ಅದು ಭರವಸೆ ಕೊಡ್ತಾ ಇದ್ದೀನಿ, ಆನಂದರಾಜ್ ಮಹಾರಾಜರು ಏನ್ ನಿರ್ಣಯ ತಗೋತಾರ ಆ ನಿರ್ಣಯ ಪರವಾಗಿ ನಾನು ಕೂಡ ನಿಲ್ತೀನಿ ಅಂತ ನಾನು ಹೇಳ್ತೀನಿ.
ಅವ್ರೇನ್ ಯಾಕಂದ್ರೆ ಈಗ ಪ್ರಾರಂಭ ಅವ್ರಿದ್ದೇ ಆಗ್ಯಾರ. ಈಗ ನಿರ್ಣಯ ನಾವು ಯಾರು ರಾಜಕೀಯೇತರ ಮಾಜಿ ಸಚಿವರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ನಾವ್ಯಾರು ನಿರ್ಣಯ ಮಾಡ್ಬೇಕಾಗಿರ್ತದಲ್ಲ. ನಿರ್ಣಯ ಮಹಾರಾಜರು ಮಾಡಿ, ನೀವು ಯಾವ ರೀತಿ ಮಾಡ್ಬೇಕಂತ ನೀವು ಮಾಡಿ. ಸಂಪೂರ್ಣವಾದಂತಹ ಸಪೋರ್ಟ್ ಸಹಕಾರ ನಮ್ಮಿಂದ ನಿಮಗೆ ಸಿಗ್ತದೆ. ಇವತ್ತು ನಾನಿಷ್ಟೇ ಹೇಳ್ತೀನಿ, ಇವತ್ತೇನು ಉಸ್ತುವಾರಿ ಸಚಿವರಿಗೆ ಕೂಡ ನಾನು ದೂರವಾಣಿ ಮೂಲಕ ನಾನು ಫೋನ್ ಮಾಡ್ತೀನಿ. ಇವತ್ತು ಇನ್ನೂ ಕೂಡ ಸಚಿವರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಆ ಬೆಳೆ ವಿಕೋಪ ಏನಿದೆ ಅದಕ್ಕಿಂತ ದೊಡ್ಡ ವಿಕೋಪ ಇದಿದೆ. ನಾವು ಇಲ್ಲಿ ಬಂದು ಹೋಗ್ಬೇಕು, ಒಂದು 40 ತಾಸು 3 ತಾಸಲ್ಲಿ ನಾವು ಬಂದು ಹೋದ್ರೆ ಒಳ್ಳೇದಾಗ್ತದೆ ಅಂತ ನಾನು ಸಚಿವರು ಕೂಡ ರಿಕ್ವೆಸ್ಟ್ ಮಾಡ್ತೀನಿ. ಜಿಲ್ಲಾಧಿಕಾರಿಗಳಿಗೇನು ಅವ್ರಿಗೆ ಟೆಂಪರೇಚರ್ ಬಂದಿದೆ ಅಂತ ಸಚಿವರ ಜೊತೆಲಿ ಕೂಡ ಹೋಗಿಲ್ಲ. ಅದಕ್ಕೆ ನಾನು ಅವರಿಬ್ಬರಿಗೂ ಕೂಡ ಭಾರತದ ಜೊತೆ ನಾನು ಮಾತಾಡ್ತೀನಿ. ನಿಮ್ ಹೋರಾಟ ಇಲ್ಲ ಬರಲೇಬೇಕು ಅಂದ್ರೆ ನಿಮ್ ಜೊತೆ ನಾನು ಇದು ಆಗ್ಬೇಕು. ಅದ್ರ ಸಲುವಾಗಿ ನೀವೆಲ್ಲ ಕೂಡಿ ಇವತ್ತೇ ಪ್ರಶ್ನೆ ಇಲ್ಲ, ಮೊದಲಾಗೆ ಹೇಳ್ತಾ ಇದ್ದೀನಿ ನಾನು. ಈ ಕ್ಯಾನ್ಸರ್ ಆಗಿ ತೀರ್ಕೊಂಡ್ರೆ ಎಷ್ಟು ಮಂದಿ ಆ ಪರಿಹಾರ ಯಾರು ಕೊಡ್ತಾರ? ಯಾರು ಯಾಕಡೆ ಹೋಗ್ಬೇಕು? ತಾಳ್ಮೆ ಶಕ್ತಿ ಆಯ್ತಪ್ಪ, ನಾನು ಹೇಳ್ತಾ ಇದ್ದೀನಿ. ತಾಳ್ಮೆ ಶಕ್ತಿ ಹಿಂದೆಲ್ಲ ಹೋಗಿತ್ತು, ತಾಳ್ಮೆ ಶಕ್ತಿ ಕೇಳಪ್ಪ, ನಾನು ಹೇಳೋದು ಮಾತಿಗೆ ಮಾತಾಡಬೇಕಾಗಿತ್ತು ಅಂತ ನಾನು ಬಹಳಷ್ಟು ಮಾತಾಡ್ತೀನಿ. ಅದ್ರ ಬಗ್ಗೆ ಇಲ್ಲ. ಇವತ್ತು ನಮ್ದೇನು ಸಂತೋಷ, ಇವತ್ತು ನಾವು ದೂರ ಆಗ್ಬೇಕು. ಇವತ್ತು ನಮ್ದೇನು ಬರಬೇಕು, ಅವ್ರಿಗೆ ಬರ್ತಕ್ಕಂಥ ನಾವು ಕೂಡ ನಾವು ಮಾತಾಡ್ತೀವಿ. ಅವ್ರಿಗೆ ಕಳಿಸಿ ಯಾಕೆ ಮಾತಾಡ್ತಕ್ಕಂಥ ವ್ಯವಸ್ಥೆ ನಿಮ್ಮೆಲ್ಲರೂ ಕೂಡ ಮಾಡ್ತಾ. ನಿಮ್ದು ಏನಿದೆ ನಿಮ್ ಜೊತೆ ನಾವಿದ್ದೀವಿ. ಇವತ್ತು ಬರೀ ನಿಮಗೆ ಅಂತಲ್ಲ, ಇದು ದುಷ್ಟ ಪರಿಣಾಮ ಇಲ್ಲೊಂದೇ ಬೀಳ್ತಾ ಇದೆ. ಇವತ್ತು ಬರೀ ನಿಮ್ಮೆಗೆಲ್ಲ ಪಾಪ ನಿಮ್ಮೆಗೆ ಜಾಸ್ತಿ ಆದ್ರೆ ಬೇರೆ ಕಡಿಮೆ ಕೂಡ ಇದೆ. ಆ ಸಲುವಾಗಿ ದಯಮಾಡಿ ಶಾಂತಿ ರೀತಿಯಿಂದ ನಾವು ಹೋರಾಟ ಮಾಡ್ರಿ, ಯಶಸ್ವಿ ಆಗ್ತದ. ಮತ್ತೆ ನಾವು ನಿಮ್ ಜೊತೆಲಿ ಇರ್ತೀವಿ. ಎಲ್ಲಿವರೆಗೆ ಇದು ಬೆಂಗಳೂರುವರೆಗೆ ಹೋಗ್ಲಿ, ದಿಲ್ಲಿವರೆಗೆ ಹೋಗ್ಲಿ, ಅಲ್ಲಿವರೆಗೆ ನಿಮ್ ಜೊತೆ ನಾವು ಇರ್ತೀವಿ.